ಫುಟ್ಬಾಲ್ ಎನ್ನುವುದು ಕೇವಲ ಒಂದು ಆಟವಲ್ಲ, ಅದು ಕೋಟ್ಯಾಂತರ ಅಭಿಮಾನಿಗಳ ಭಾವನೆ ಮತ್ತು ಉತ್ಸಾಹವಾಗಿದೆ. ವಿಶ್ವಕಪ್ ಇಂದು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆ ಪಡೆದಿದೆ. USA, ಕೆನಡಾ, ಮೆಕ್ಸಿಕೋದಲ್ಲಿ ವಿಶ್ವಕಪ್ ರಂಗೇರಿ ಇನ್ನೇನು ಫೈನಲ್ ಪಂದ್ಯಾಟ ಮಾತ್ರ ಉಳಿದಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ವಿಶ್ವಕಪ್ ಜ್ವರ ಇನ್ನೂ ಕೂಡ ಉಳಿದಿದೆ. ಇದಕ್ಕೆ ಸಾಕ್ಷಿ ಕೊಡಗು ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ನ ಮಾದರಿಯಲ್ಲಿಯೇ ಫಿಫಾ ಮರ್ಕಜ್ ಡ್ರೀಮ್ ಕಪ್ ಅನ್ನು ಆಯೋಜಿಸಲಾಗಿದೆ. ಹೌದು, ಕೊಡಗು ಜಿಲ್ಲೆಯ ಹುಂಡಿಯ ಮರ್ಕಜ್ ವಿದ್ಯಾಸಂಸ್ಥೆಯಲ್ಲಿ ವಿಶ್ವಕಪ್ ಮಾದರಿಯಂತೆ ಪುಟಾಣಿಗಳು ಸಮವಸ್ತ್ರ ಧರಿಸಿ ತಮ್ಮ ನೆಚ್ಚಿನ ತಂಡಗಳಿಗೆ ಜೈಕಾರವನ್ನು ಕೂಗಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಹೆಮ್ಮೆಯ ತರಬೇತುದಾರ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಬೆಸ್ಟ್ ಗೋಲ್ ಕೀಪರ್ ಆಗಿ ಆಯ್ಕೆಯಾಗಿದ್ದಂತಹ ನಾಸಿರ್ ಅವರು ಹುಂಡಿಯ ಜನತೆಯ ಅಪಾರವಾದಂತಹ ಪ್ರೇರಣೆ, ಅವರೆಲ್ಲರ ವಿಶ್ವಾಸ ಹಾಗೂ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರ ಎಲ್ಲರ ಸಹಕಾರದೊಂದಿಗೆ ಹುಂಡಿಯ ಮರ್ಕಜ್ ವಿದ್ಯಾಸಂಸ್ಥೆ ಅತ್ಯಂತ ಸುಂದರ ರೀತಿಯಲ್ಲಿ ಮರ್ಕಜ್ ಡ್ರೀಮ್ ಕಪ್ ಫಿಫಾ ವರ್ಲ್ಡ್ ಕಪ್ ಮಾದರಿಯಲ್ಲಿ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ತಮ್ಮ ನೆಚ್ಚಿನ ತಂಡಗಳಿಗೆ ಜೈಕಾರವನ್ನು ಕೂಗಿ ಪುಟಾಣಿಗಳು ಸಮವಸ್ತ್ರ ಧರಿಸಿ ಪಂದ್ಯಾಟವನ್ನಾಡಿರುವುದು ವಿಶ್ವಕಪ್ಗೆ ತೋರುತ್ತಿರುವಂತಹ ಪ್ರೀತಿ ಹಾಗೂ ಕಾಲ್ಚೆಂಡು ಕೊಡಗಿನಲ್ಲಿ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಇದುವರೆಗೂ ವಿಶ್ವಕಪ್ನಲ್ಲಿ ಭಾರತ ತಂಡ ಪ್ರತಿನಿಧಿಸಿಲ್ಲ. ಮುಂದಿನ ವರ್ಷಗಳಲ್ಲಿ ಈ ಎಲ್ಲ ಬೆಳವಣಿಗೆಯಿಂದ ಭಾರತ ದೇಶವು ಕೂಡ ವಿಶ್ವಕಪ್ನಲ್ಲಿ ಪಾಲ್ಗೊಳ್ಳಲಿ ಎಂಬುದು ನ್ಯೂಸ್ 23ಯ ಆಶಯ. ಎಲ್ಲರೂ ತಿಳ್ಕೊಂಡ್ರು ವರ್ಲ್ಡ್ ಕಪ್ ನಡೀತಿರೋದು USA, ಕೆನಡಾ, ಮೆಕ್ಸಿಕೋ. ಇಲ್ಲ, ಬನ್ನಿ ಹುಂಡಿಗೆ ಶಾಲೆ ಲೆವೆಲಲ್ಲೂ ವರ್ಲ್ಡ್ ಕಪ್ ನಡೆಸಿದೀವಿ ಅಂತ ನಾವು ತೋರಿಸ್ಕೊತಾ ಇದ್ದೀವಿ. ಹಾಯ್ ಗೈಸ್, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅತಿ ದೊಡ್ಡವಾದ ಒಂದು ಫುಟ್ಬಾಲ್ ವರ್ಲ್ಡ್ ಕಪ್ ಟೂರ್ನಮೆಂಟ್ ನಡೀತಾ ಇದೆ. ನಮ್ಮ ಮರ್ಕಜ್ ಪಬ್ಲಿಕ್ ಸ್ಕೂಲ್ ಸಿದ್ದಾಪುರ ಹುಂಡಿಯಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ಪಲ್ಲಿ ಯಾವುದೆಲ್ಲ ಟೀಮ್ ಇದೋ ಅದೇ ಥರ ಸೇಮ್ ಮಾದರಿಯಾಗಿ ನಮ್ಮ ಫಿಫಾ ಮರ್ಕಜ್ ಡ್ರೀಮ್ ಕಪ್ ಇಲ್ಲಿ ನಡೆಸ್ತಾ ಇದ್ದಾರೆ ಈ ಸ್ಕೂಲಲ್ಲಿ. ಈಗ ಏನಂತ ಹೇಳಿದ್ರೆ ನಮ್ಮ ಊರಲ್ಲಿ ಈಗ ಫುಟ್ಬಾಲ್ ಕ್ರೇಜ್ ತುಂಬಾ ಜಾಸ್ತಿ ಆಗಿದೆ. ನಾಸಿರ್ ಅವ್ರು ಬಂದ ಮೇಲೆ ತುಂಬಾ ಇಲ್ಲಿ ಎಲ್ಲ ಮಕ್ಕಳನ್ನೆಲ್ಲ ಸೇರಿಸಿ ಕೋಚಿಂಗ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಫಸ್ಟ್ ಟೈಮ್ ಈಗ ಕೊಡಗಲ್ಲಿ ಒಂದು ನಮ್ಮ ಮರ್ಕಜ್ ಶಾಲೆ ಇದು ಟೀಚರ್ಸ್ ಆಗಲಿ ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆ ಒಂದು ಟೂರ್ನಮೆಂಟ್ ಪ್ಲಾನ್ ಮಾಡಿದ್ದಾರೆ. ಇದು ನಮ್ಮ ಊರವರು ಎಲ್ಲರಿಗೂ ಸಪೋರ್ಟ್ ಇದೆ.